ವರ್ಗಾವಣೆಗೊಂಡಿದ್ದಂತಹ ನ್ಯಾಯಾಧೀಶರು ಹೃದಯಾಘಾತದಿಂದ ಸಾವು. ಇವತ್ತು ಬೆಳಿಗ್ಗೆ ಹೈಕೋರ್ಟ್ಗೆ ಬಂದಿದ್ದಂತಹ ನ್ಯಾಯಾಧೀಶರಿಗೆ ಹೃದಯಾಘಾತ. ಕಲಬುರಗಿ ಜಿಲ್ಲಾ ನ್ಯಾಯಾಲಯದ 3ನೇ ಹಿರಿಯ ಶ್ರೇಣಿಯ ನ್ಯಾಯಾಧೀಶರು ಇವರಾಗಿದ್ದಾರೆ. ಕಲಬುರಗಿ ಜಿಲ್ಲಾ ನ್ಯಾಯಾಲಯದ 3ನೇ ಹಿರಿಯ ಶ್ರೇಣಿ ನ್ಯಾಯಾಧೀಶ 44 ವರ್ಷದ ನ್ಯಾಯಾಧೀಶ ವಿಶ್ವನಾಥ್ ವಿ ಮೂಗತಿ ಅವರು ನಿಧನ ಹೊಂದಿದ್ದಾರೆ. ಕಳೆದ ವಾರವೇ ಕಲಬುರಗಿಗೆ ವರ್ಗಾವಣೆಯಾಗಿ ಬಂದಿದ್ದಂತಹ ವಿಶ್ವನಾಥ್ ಮೂಗತಿ ಇವತ್ತು ಬೆಳಿಗ್ಗೆ ಕೋರ್ಟ್ ಹಾಲ್ಗೆ ಬರುವುದಕ್ಕಿಂತ ಮುಂಚೆ ಎದೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಮಾರ್ಗ ಮಧ್ಯದಲ್ಲಿಯೇ ನ್ಯಾಯಮೂರ್ತಿಗಳು ನಿಧನ ಹೊಂದಿದ್ದಾರೆ. ಎಸ್ ವೀಕ್ಷಕರೇ, ಈ ರೀತಿಯ ಒಂದು ಹೃದಯ ಕಲಕುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಒಂದು ವಾರದ ಹಿಂದಷ್ಟೇ ಕಲಬುರಗಿಗೆ ಟ್ರಾನ್ಸ್ಫರ್ ಆಗಿದ್ದಂತಹ ಅಥವಾ ಕಲಬುರಗಿಗೆ ವರ್ಗಾವಣೆಯಾಗಿದ್ದಂತಹ ನ್ಯಾಯಾಧೀಶರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇವತ್ತು ಬೆಳಗ್ಗೆ ಕೋರ್ಟ್ಗೆ ಬಂದಿದ್ದಂತಹ ನ್ಯಾಯಾಧೀಶರಿಗೆ ಹೃದಯಾಘಾತ ಸಂಭವಿಸಿದೆ. ಕಲಬುರಗಿಯ ಜಿಲ್ಲಾ ನ್ಯಾಯಾಲಯದ 3ನೇ ಹಿರಿಯ ಶ್ರೇಣಿಯ ನ್ಯಾಯಾಧೀಶರು ಇವರಾಗಿದ್ದರು. 44 ವರ್ಷದ, ಜಾಸ್ತಿನೂ ವಯಸ್ಸಾಗಿಲ್ಲ, ಸಾಯೋ ವಯಸ್ಸಂತೂ ಅಲ್ಲವೇ ಅಲ್ಲ. 44 ವರ್ಷ ಅಂತಂದರೆ ಹೃದಯಾಘಾತ ಎಲ್ಲ ಕಡೆಗೂ ಕೂಡ ಇದೇ ನಡೀತಾ ಇದೆ. ಹೃದಯಾಘಾತದಿಂದ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಬಿಡುತ್ತಾರೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. 44 ವರ್ಷದ ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ವಿ ಮೂಗುತಿ ಅವರು ನಿಧನ ಹೊಂದಿದ್ದಾರೆ. ಕಳೆದ ವಾರವಷ್ಟೇ ಕಲಬುರಗಿಗೆ ವರ್ಗಾವಣೆಗೊಂಡಿದ್ದಂತಹ ಇವರನ್ನು ಜಸ್ಟ್ ಒಂದು ವಾರ ಆಗಿತ್ತಷ್ಟೇ ಕಲಬುರಗಿಗೆ ಬಂದು ಸೇವೆಯಲ್ಲಿ ನಿರತರಾಗಬೇಕು ಎನ್ನುವಷ್ಟರಲ್ಲಿ ಈ ರೀತಿಯ ಒಂದು ಘಟನೆ ಸಂಭವಿಸಿದೆ. ಇವತ್ತು ಬೆಳಗ್ಗೆ ಕೋರ್ಟ್ ಹಾಲ್ಗೆ ಬಂದಿರುವುದಕ್ಕಿಂತ ಮುಂಚೆಯೇ ಏನೇನೋ ಕಾಣಿಸಿಕೊಂಡಿದೆ. ತಕ್ಷಣವೇ ಗಡಬಡಿ ಮಾಡಲಿಲ್ಲ. ತಕ್ಷಣವೇ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರಲ್ಲಿದ್ದವರು. ಮಾರ್ಗ ಮಧ್ಯದಲ್ಲಿಯೇ ನ್ಯಾಯಾಧೀಶರು ಕೊನೆ ಉಸಿರನ್ನ ಎಳೆದಿರುವಂಥದ್ದು. ಜೀವ ಅನ್ನೋದು ನೋಡಿ ಹೇಗೆಲ್ಲ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.